ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಇದೆ. ಅಲ್ಲಿಗೆ ಹೋಗ್ತಾ ಇದೀವಿ. ಅಂದ್ರೆ ಇವತ್ತಲ್ಲ, ಇರೋದು ಭಾನುವಾರ. ಆದ್ರೆ ಫೋನ್ ಮಾಡಿ ಕರೆದ್ರು ಬಾ ಬಾ ಇವತ್ತೇ ಅಂತ ಅನ್ಕೊಂಡು ಸರಿ ಅಂದ್ಬಿಟ್ಟು ಹೊರಡ್ತಾ ಇದೀನಿ. ಬಸ್ಸಲ್ಲಿ ಹೋಗ್ಬೇಕಿತ್ತು. ನಂಗೆ ಬಸ್ಸಲ್ಲಿ ಅಂತಂದ್ರೆ ಆಗದೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಬಸ್ಸಲ್ಲಿ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಚೇತನ್‌ಗೆ ಫೋನ್ ಮಾಡಿದ್ದೆ, ಬನ್ನಿ ಬಿಟ್ಕೊಡಿ ಅಂತ ಅಂದ್ಬಿಟ್ಟು. ಅವರು ಪಾಪ ಬೇಗ ಕಂಪ್ನಿಯಿಂದ ಬಂದ್ರು ನನ್ಗೆ ಬಿಟ್ಕೊಡ್ಬೇಕು ಅಂದ್ಬಿಟ್ಟು. ಈ ಮಹಾರಾಯನು ರೆಡಿ ಮಾಡಿದೀವಿ. ಯಾಕೋ ಕೈಯ ಅಂತ ಇದಾರೆ. ಯಾಕೋ ಬರೀ ಅಳದೇ ಆಗೋಗೈತೆ. ಸ್ಕೂಲಿಂದ ಬಂದ ತಕ್ಷಣ ಅಳ್ತಾನೆ ಅವನೇ. ನಿದ್ದೆ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಹಿಂಗೇನೆ ಎಲ್ಲ ಮಕ್ಕಳು. ಬೆಳಗ್ಗೆ ಬೇಗ ಎದ್ದಿದ್ದ ಇವತ್ತು. ಅದ್ರಿಂದ ಹಿಂಗ ಆಡ್ತಿದ್ದಾನೆ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಗೃಹ ಪ್ರವೇಶ ಇನ್ನ 2 ದಿನ ಇದೆ. ಇವತ್ತೇ ಹೋಗ್ತಾ ಫ್ಯಾಮಿಲಿ ಮುಂದೆ ಎಲ್ಲ ಹೇಗ್ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಲ್ಲ ಹೇಗೆ ನಮ್ಮ ಫ್ಯಾಮಿಲಿ ಇದೆ ಅನ್ನೋದು ನೀವು ನೋಡ್ಬೋದು ನನ್ನ ವ್ಲಾಗ್ ಮುಖಾಂತರ. ಫೈನಲಿ ಅಕ್ಕನ ಮನೆಗೆ ರೀಚ್ ಆದ ತಕ್ಷಣ ತಂಗಿ ಬಂದಿದ್ಲು ಕರ್ಕೊಂಡು ಹೋಗಕ್ಕೆ ಮನೆಗೆ. ಈಗ ಮನೆಗೆ ಎಂಟ್ರ್ ಆಗ್ತಾ ಇದೀನಿ ನೋಡಿ. ಇದೇ ನಮ್ಮ ಅಕ್ಕನ ಮನೆ. ಇವ್ರದೇ ಗೃಹ ಪ್ರವೇಶ ಇರೋದು. ಮನೆಗೆ ಎಂಟ್ರಿ ಆದ ತಕ್ಷಣ ನನಗೆ ಫಸ್ಟ್ ಕಂಡಿದ್ದೆ ಈ ಒಂದು ಭರತನಾಟ್ಯದ ಪೋಸ್ ಏನಿದೆ, ಇದು ಅಕ್ಕನೇ ಮಾಡಿದ್ದು ಮದ್ವೆಗೂ ಮುಂಚೆ. ಅದನ್ನ ಇಲ್ಲಿಗೆ ತಗೊಬಂದು ಹಾಕೊಂಡಿದ್ದಾರೆ. ನನ್ಗಂತೂ ಅದು ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಫ್ಯಾಮಿಲಿ ಫೋಟೋ ಕೂಡ ಇದು ನಮ್ಮ ತಾತನ ಮನೇಲೇ ಇತ್ತು. ಆದ್ರೆ ಈಗ ಇಲ್ಲಿಗೆ ತಗೊಬಂದಿದ್ದಾರೆ. ಇದು ನಮ್ಮ ಫ್ಯಾಮಿಲಿ ಫೋಟೋ. ಅವಾಗ ಎಷ್ಟು ಜನ ಇದ್ದೋ ಅಷ್ಟು ಜನನು ಈ ಫೋಟೋದಲ್ಲಿ ಇದೀವಿ. ನಾನ್ ನೋಡಿ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಕೇಳ್ಕೊತಿದ್ದೀನಲ್ಲ, ಅದೇ ನಾನು. ನಮ್ಮ ಅಕ್ಕ ಅವ್ರ ಅತ್ತೆ ನನ್ಗೆ ಪರಿಚಯ ಇರ್ಲಿಲ್ಲ. ಅವ್ರಿಗೆ ನನ್ನ ಪರಿಚಯ ಮಾಡ್ಕೊಡ್ತಿದ್ರು. ಹಾಗೆ ಅವ್ರ ಪರಿಚಯ ನನಗೂ ಕೂಡ ಮಾಡ್ಕೊಡ್ತಿದ್ರು. ನನ್ನ ಚೈಲ್ಡ್‌ಹುಡ್ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಅದೆಲ್ಲ ನೆನ್ಸ್ಕೊಂಡಾಗ ತುಂಬಾನೇ ಖುಷಿ ಆಗುತ್ತೆ. ನನ್ನ ನೋಡ್ಕೊಂಡಿರೋರು ಇವ್ರೇ, ನಮ್ಮ ಅಜ್ಜಿ. ನಾನು 5 ವರ್ಷ ಬೆಳ್ದಿರೋದು ಇವ್ರ ಜೊತೆನೆ. ಹಾಗೆ ನಮ್ಮ ಅಕ್ಕಂದಿರು ಎಲ್ಲರೂ ನನ್ನ ನೋಡ್ಕೊಂಡಿದ್ರು. ಇವ್ರು ನನ್ನ ಸ್ವಂತ ಆಂಟಿ ಅಂತ. ಅಂದ್ರೆ ನಮ್ಮ ಮಮ್ಮಿಯ ಸ್ವಂತ ತಂಗಿ. ನಮ್ಮ ಅಮ್ಮನ್ನು ಅವ್ರನ್ನು ನೋಡಿದ್ರೆ ಒಂದೇ ತರ ಅಂತ ಅನ್ಸುತ್ತೆ. ಗೃಹ ಪ್ರವೇಶ ಮಾಡ್ತಾ ಇದ್ರಲ್ಲ ಈ ಅಕ್ಕನು ನನಗೆ ಆಂಟಿನೇ ಆಗ್ಬೇಕು. ಆದ್ರೆ ನಾನ್ ಅಕ್ಕ ಅಕ್ಕ ಅಂತ ಕರಿತೀನಿ. ನಾವು ಮನೆಗೆ ಹೋದ ತಕ್ಷಣ ಫಸ್ಟ್ ಮಾಡಿದ್ದೆ ಅವರು ಸಕ್ಕರೆನ ಬಾಯಿಗೆ ಹಾಕಿದ್ದು. ಯಾಕಂದ್ರೆ ಮನೆಗೆ ಫಸ್ಟ್ ಟೈಮ್ ಹೋಗಿದೀವಿ ಸಿಹಿ ತಿನ್ನಿ ಅಂತ ಅನ್ಕೊಂಡು. ಮೀಶೋಲಿ ಒಂದಷ್ಟು ದಿವಸ ಕೆಲವೊಂದು ಪ್ರಾಡಕ್ಟ್ಸ್‌ನ ನಾನು ಸೆಲ್ ಮಾಡ್ತಾ ಇದ್ದೆ. ಸೊ ವರ್ಕೌಟ್ ಆಗ್ತಾ ಇತ್ತು. ಆದ್ರೂನು ನಾನು ಸ್ಟಾಪ್ ಮಾಡ್ತಿದ್ದೀನಿ. ಯಾಕಂತ ಅಂದ್ರೆ ನನಗೆ ಎರಡನ್ನೂ, ಮನೇನು ಮತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡಕ್ ಆಗಲ್ಲ. ಇನ್ನೊಂದು ಏನ್ ಮೇನ್ ಪಾಯಿಂಟ್ ಅಂತ ಅಂದ್ರೆ ನನಗೆ ಲಾಭ ಸ್ವಲ್ಪ ಕಮ್ಮಿನೇ. ಅಂದ್ರೆ ನಾನು ಏನ್ ಇನ್ವೆಸ್ಟ್ ಮಾಡಿದೆ ಅದು ನನಗೆ ಸಿಕ್ತಿತ್ತು. ಆದ್ರೆ ಲಾಭ ಸ್ವಲ್ಪ ಕಮ್ಮಿನೇ ಸಿಕ್ತಿತ್ತು. ಅದ್ರಿಂದ ನಾನೇನ್ ಮಾಡ್ದೆ, ಇದು ಕಂಟಿನ್ಯೂ ಮಾಡೋದು ಬೇಡ, ಸ್ಟಾಪ್ ಮಾಡೋಣ ಅಂತ ನನ್ಗನ್ಸ್ತು. ಸೊ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದನ್ನ ಸ್ಟಾರ್ಟ್ ಮಾಡಿದಾಗ ನನ್ನ ಪಪ್ಪನ ಫ್ಯಾಮಿಲಿ ಫುಲ್ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದ್ರು ನನಗೆ. ಎಲ್ಲರೂ ಪರ್ಚೇಸ್ ಮಾಡಿದ್ರು. ಈಗ ನಾನು ಇದನ್ನ ಸ್ಟಾಪ್ ಮಾಡ್ಬೇಕು ಅನ್ಕೊಂತಾ ಇದೀನಿ. ಈಗ ಸ್ಟಾಪ್ ಮಾಡ್ತೀನಲ್ಲ, ಇದನ್ನ ನಾನೇನ್ ಅನ್ಕೊಂಡಿದ್ದೆ, ನಾನು ಹಬ್ಬಗಳಲ್ಲಿ ಕುಂಕುಮ ಕೊಟ್ಬಿಡೋಣ ಎಲ್ಲಾರ್ಗೂನು ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಈಗ ಇಲ್ಲಿಗ್ ಬಂದಿದ್ನಲ್ಲ, ಸೊ ಎಲ್ಲಾ ಹೆಣ್ಮಕ್ಳಿಗೂ ಖುಷಿ ಆಗತ್ತೆ ಅನ್ಕೊಂಡ್ ತಗೊಬಂದಿದೀನಿ. ಹಾಗೆ ನಮ್ಮ ಅಪ್ಪನ್ ಫ್ಯಾಮಿಲಿಗೂನು ಅಷ್ಟೇ ಎಲ್ಲ ತಗೊಂಡೋಗ್ ಕೊಡ್ಬೇಕು. ಇನ್ನ ನಾವ್ ಯಾರು ಮೀಟ್ ಆಗಿಲ್ಲ. ಮೀಟ್ ಆದಾಗ ನಮ್ಮ ಪಪ್ಪನ ಫ್ಯಾಮಿಲಿಗೆ, ನಮ್ಮ ಅಮ್ಮನ ಫ್ಯಾಮಿಲಿಗೆ ಹಿಂಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಮೊದ್ಲೇ ಡಿಸೈಡ್ ಮಾಡಿದ್ದೆ. ಸೊ ಈಗ ಅಮ್ಮನ ಫ್ಯಾಮಿಲಿ ಎಲ್ಲ ಒಂದೇ ಸಲ ಮೀಟಪ್ ಆಗ್ಯದ. ಕೆಲವ್ರಿಗೆ ತಂದಿದ್ದೀನಿ, ಇನ್ನ ಕೆಲವ್ರಿಗೆ ತಂದಿಲ್ಲ, ಕೊಡ್ಬೇಕು. ಒಂದಷ್ಟು ಸೆಗ್ರಿಗೇಟ್ ಎಲ್ಲ ಮಾಡ್ಕೊಂಡು, ಅಂದ್ರೆ ಜೋಡಿಸ್ಕೊಂಡು ತಂದು ಕೊಡ್ಬೇಕು. ಯಾರ್ಯಾರಿಗೆ ಏನೇನ್ ಯೂಸ್ ಆಗುತ್ತೆ, ಯಾರ್ಯಾರಿಗೆ ಏನೇನ್ ಯೂಸ್ ಆಗಲ್ಲ ಅಂತ ಅಂದ್ಬಿಟ್ಟು. ನಾನು ಈ ಮೀಶೋಲಿ ಏನ್ ಅರ್ನಿಂಗ್ಸ್ ಮಾಡಿದೀನಿ, ಅದು ನಾನು ಏನ್ ಇನ್ವೆಸ್ಟ್ ಮಾಡಿದೀನಿ, ನಾನು ಅದನ್ನ ಅರ್ನಿಂಗ್ಸ್ ಮಾಡ್ಕೊಂಡಿದೀನಿ. ನನ್ಗೇನ್ ಇದ್ರಲ್ಲಿ ಲಾಸ್ ಅಂತ ಏನು ಆಗೋದಿಲ್ಲ. ನಮ್ಮ ಅಪ್ಪುದು ತುಂಬಾನೇ ದೊಡ್ಡ ಕನ್ಸು ಅಂತಾನೆ ಹೇಳ್ಬೋದು. ಅವ್ನು ಯಾವಾಗ್ಲೂ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ತೋರಿಸಿ ಹೇಳ್ತಾ ಇರ್ತಾನೆ, ಅಮ್ಮ ನಾವ್ ಇಂಥ ಮನೆನೇ ಕಟ್ಬೇಕು ಅಮ್ಮ ಅಂತ. ಒಂದು 3-4 BHK ಮನೆ ಎಲ್ಲ ತೋರ್ಸಿದ್ರೆ, ಇದೆಲ್ಲ ಚಿಕ್ಕದಾಗೋಯ್ತಮ್ಮ, ನಮಗ್ ಬೇಡ, ನಾವು ದೊಡ್ಡ ಬಂಗ್ಲೆ ಕಟ್ಟೋಣ ಅಂತ ಹೇಳ್ತಾ ಇರ್ತಾನೆ. ಅದೇ ರೀತಿ ಅಕ್ಕನ ಮನೆನೂ ಸಹ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಅವನಿಗಂತೂ ತುಂಬಾನೇ ಇಷ್ಟ ಆಗೋಗಿದೆ. ಅಲ್ಲಿಂದ ಅವ್ನಿಗೆ ಹೋಗೋ ಮನ್ಸೇ ಇಲ್ಲ. ನಾವು ಇಂಥ ಮನೆ ಕಟ್ಬೇಕಲ್ವಮ್ಮ ಅಂತ ಅಂದ್ಬಿಟ್ಟು ಹೇಳ್ತಿದ್ದ. ಅವ್ನ ಏಜಲ್ಲಿ ನನಗೆ ಇದೆಲ್ಲ ಐಡಿಯಾನೇ ಬರ್ತಿರ್ಲಿಲ್ಲ. ಈಗಿನ ಮಕ್ಳು ನೋಡಿ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಅಂದ್ಬಿಟ್ಟು.
ಈಗಿನ ಮಕ್ಕಳು ಅವ್ರಿಗೇನ್ ಬೇಕು ಅವರೇ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ. ಅವ್ನು ಏನ್ ಹೇಳ್ತಾನೆ ಅಂದ್ರೆ, ನಾನೇ ಆಫೀಸ್‌ಗೆ ಹೋಗಿ ನಾನು ದುಡ್ಡೆಲ್ಲ ತಂದು ನಾನೇ ಅಪಾರ್ಟ್‌ಮೆಂಟ್ ಕಟ್ತೀನಮ್ಮ, ನೀವ್ ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ. ಅದೆಲ್ಲ ಕೇಳಿದಾಗಂತೂ ನನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ನಾಳೆ ಸ್ಯಾಟರ್‌ಡೇ, ನಾಳೆ ಕಂಬ ನಿಲ್ಸಕ್ಕಾಗಲ್ಲ. ಇವತ್ತೇ ಫ್ರೈಡೇ ನಿಲ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಪೂಜೆ ಮಾಡೋದಕ್ಕೆ ಅಂತ ಹೊಸ್ಮನೆ ಹತ್ರ ಬಂದಿದೀವಿ. ಈಗ ಹೊಸ್ಮನೆ ಹತ್ರ ಎಲ್ಲ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಒಂದು ಮನೆ ಕಟ್ಟೋದು ಅಷ್ಟು ಈಸಿ ಕೆಲ್ಸ ಅಲ್ವೇ ಅಲ್ಲ. ನಾವಂತೂ ನನ್ ಮದ್ವೆ ಆಗೋಷ್ಟ್ರಲ್ಲಿ ನಮ್ ಮನೆ ಕಟ್ಬೇಕಾದ್ರೆ ತುಂಬಾನೇ ಬೇಜಾರಾಗಿತ್ತು. ಯಾಕಂದ್ರೆ ದುಡ್ಡು ನಮ್ದು, ಪ್ಲಾನ್ ನಮ್ದು, ಆದ್ರೆ ಆಡಳಿತ ಇನ್ನೊಬ್ರದು. ನಾನೊಂದ್ ಪ್ಲಾನ್ ಹಾಕಿದ್ರೆ ಆಡಳಿತ ಮಾಡೋರ್ದೇ ಇನ್ನೊಂದ್ ಪ್ಲಾನ್ ಆಗಿತ್ತು. ಅವ್ರ್ಗ್ ಯಾವ್ ತರ ಬೇಕೋ ಆ ತರ ಮನೆ ಕಟ್ಟಿಸ್ಕೊಂಡ್ರು. ನಾನು ಚೇತನ್ ಏನ್ ಪ್ಲಾನ್ ಹಾಕಿದ್ದೋ ಆ ತರ ಮನೆ ಬರ್ಲೇ ಇಲ್ಲ. ನಾವ್ ಹಂಗೂ ಕ್ವೆಷನ್ ಮಾಡೋದಕ್ಕೆ ಅದ್ ಹಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ ಅನ್ನೋ ಒಂದಷ್ಟು ಮಾತುಗಳು ಬಂತು. ಒಂದು ಟೈಲ್ಸ್ ಇಂದ ಹಿಡ್ದು ಒಂದು ಮನೆಗೆ ಯಾವ್ದು ನನ್ನ ಇಷ್ಟದಂಗ ಆಗಿರ್ಲಿಲ್ಲ. ಹೋಗ್ಲಿ ನನ್ನಿಷ್ಟ ಅಲ್ಲ, ನಮ್ ಮನೆಯವ್ರ ಇಷ್ಟದಂಗೂ ಆಗಿರ್ಲಿಲ್ಲ. ಬರೀ ಕಂಡೋರ್ ಇಷ್ಟದಂಗೆ ಆ ಮನೆ ಕಟ್ಟಿರೋದು. ಆದ್ರೂ ಅದ್ರ ಇಎಂಐ ಈಗ್ಲೂ ಕಟ್ತಾ ಇದೀವಿ. ಅದೇ ಒಂದು ನಮ್ಮ ಲೈಫಲ್ಲಿ ದೊಡ್ಡ ಜೋಕ್ ಅಂತಾನೆ ಹೇಳ್ಬೋದು. ಆ ನೋಡೋರ್ಗೆ ಅದು ಜೋಕ್ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಲೈಫಲ್ಲಿ ಅದು ದೊಡ್ಡ ಪಾಠ ಅಂತಾನೆ ಹೇಳ್ಬೋದು. ಅದಕ್ಕೆ ಎಲ್ಲಾರ್ನು ಎಲ್ಲೆಲ್ಲಿ ಇಡ್ಬೇಕು ಅಲ್ಲಲ್ಲೇ ಇಡ್ಬೇಕು ಅಂತ ಅನ್ನೋದು. ಯಾರ್ನು ಅಷ್ಟಾಗಿ ಹತ್ರನ ಕರ್ಕೊಂಬಾರ್ದು. ನಮ್ಮಿಷ್ಟ ಬಂದಂಗೆ ನಮ್ಗೆ ಬೇಕು ಅಂತ ಅಂದಾಗ ಯಾರ್ನು ಹತ್ರ ಇಟ್ಕೊಳ್ಳೇಬಾರ್ದು. ನಮ್ಗೇನ್ ಇಷ್ಟ ಬರುತ್ತೆ ನಾವ್ ಅದನ್ನೇ ಮಾಡ್ಬೇಕು. ಈಗಂತೂ ನಮ್ಗೆ ನಮ್ ದುಡ್ಡನ್ನ ತಗೊಂಡೋಗಿ ಇನ್ಯಾರಿಗೋ ಸುರ್ದಂಗ್ ಆಯ್ತಲ್ಲ ಅಂತ ಅನ್ನೋದು ತುಂಬಾನೇ ಬೇಜಾರಾಗತ್ತೆ. ಅದ್ರಲ್ಲೂ ಈಗ್ಲೂ ಇಎಂಐ ಕಟ್ತಾ ಇದೀವಲ್ಲ ಅನ್ನೋದು ಅದು ಇನ್ನೂ ದೊಡ್ಡ ಬೇಜಾರು. ಏನ್ ಮಾಡಕ್ಕಾಗುತ್ತೆ, ಲೈಫಲ್ಲಿ ಎಲ್ಲಾ ತರ ಪಾಠನೂ ಕಲಿಬೇಕಲ್ವಾ? ಅದೇ ತರ ನಮ್ಮ ಲೈಫಲ್ಲೂ ಇದೊಂದ್ ದೊಡ್ಡ ಪಾಠ ಕಲ್ತಿದೀವಿ. ಅದೇ ದುಡ್ಡನ್ನ ಇಟ್ಕೊಂಡ್ ನಾವ್ ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡಿದಿದ್ರೆ ಇಷ್ಟೊತ್ತಿಗೆ ನಮ್ದೇ ಆದಂತ ನಮ್ಮ ಸ್ವಂತ ಹೆಸ್ರಲ್ಲಿರೋ ಅಂತ ಒಂದು ಪ್ರಾಪರ್ಟಿ ಆಗಿರ್ತಿತ್ತು. ಏನು ಮಾಡಕ್ಕಾಗಲ್ಲ. ಕೈಯಿಂದ ತೊಳ್ಕೊಂಡಿದೀವಿ. ನೆಕ್ಸ್ಟ್ ನಮ್ದು ಸ್ವಂತ ಮಾಡ್ಕೋತೀವಿ. ವಾವ್! ಇವತ್ತಿನ ದಿನ ಅಂತೂ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವೆದರು. ನನ್ಗಂತೂ ತುಂಬಾ ಲೈಕ್ ಆಯ್ತು. ಚೇತನ್ ಕೂಡ ಜೊತೆಲಿ ಬಂದಿದ್ರು ನನ್ನ ಬಿಟ್ಕೊಡಕ್ಕೆ ಅಂತ. ಆದ್ರೆ ಅವ್ರ ಮನೆಗ್ ಬಂದಿರ್ಲಿಲ್ಲ. ಇಸ್ಕಾನ್‌ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅನ್ಬಿಟ್ಟು ಇಸ್ಕಾನ್‌ಗೆ ಹೋಗಿದ್ರು. ಅವ್ರು ಕಾಲ್ ಮಾಡಿದ್ರು ಮನೆ ಹತ್ರ ಬಂದಿದ್ದೀನಿ ಅಂತ. ಆದ್ರೆ ನಾವಿಲ್ಲಿ ಹೊಸ್ಮನೆ ಹತ್ರ ಬಂದ್ಬಿಟ್ಟಿದ್ದು. ಚೇತನ್‌ಗೆ ನಾನು ಹೇಳ್ದೆ ಇಲ್ಲಿಗೆ ಬನ್ನಿ ಅಂತ ಅನ್ಬಿಟ್ಟು ಲೊಕೇಶನ್ ಎಲ್ಲ ಕಳ್ಸಿದ್ರು. ಅವ್ರು ಬರ್ಲೇ ಇಲ್ಲ. ನಾವೇ ಈಗ ಅಲ್ಲೇ ಹೋಗೋಣ ಅನ್ಕೊಂಡು ಈಗ ಅಲ್ಲಿಗೆ ಹೊರಟಿದೀವಿ. ಮತ್ತೆ ಚೇತನ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು 2 to 2.5 ಅವರ್ಸ್ ಬೇಕೇ ಬೇಕು. ಯಾಕಂದ್ರೆ ನೈಟು ತುಂಬಾ ಟ್ರಾಫಿಕ್ ಇರತ್ತೆ. 11 ಗಂಟೆ ಆದ್ರೂ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರತ್ತೆ. ಚೇತನ್ ವೇಟ್ ಮಾಡ್ತಿದ್ರು. ಸರಿ ಬಾ ಹೋಗೋಣ ಅಂತ ಬಂದ ತಕ್ಷಣ ಒಂದೇ ಆತರದಲ್ಲಿ ನಿಂತಿದ್ರು. ನಾವು ಬನ್ನಿ ಒಂದ್ ನಿಮಿಷ ಒಳಗ್ ಹೋಗ್ಬಿಟ್ಟು ಹೋಗೋಣ ಅಂತಂದ್ರು ಕೇಳ್ತಾನೆ ಇರ್ಲಿಲ್ಲ. ಆಮೇಲಂತೂ ನಾನು ಅಲ್ಲೇ ಉಳ್ಕೊಳಂಗಾಯ್ತು. ನಾನು ಅಲ್ಲೇ ಉಳ್ಕೊಂಡಿದ್ದೆ. ಸರಿ ನಾನಾದ್ರೂ ಹೊರಡ್ತೀನಿ ಅಂತ ಅನ್ಬಿಟ್ಟು ಅವ್ರು ಹೊರಡ್ತಾ ಇದ್ರು. ಆದ್ರೆ ಅಕ್ಕ ಬಿಡ್ತಿರ್ಲಿಲ್ಲ. ಮನೆಗ್ ಬಂದ್ ಹೋಗಿ ಅಂತ ಅನ್ಬಿಟ್ಟು ಫೋರ್ಸ್ ಮಾಡ್ತಿದ್ರು. ಈಗ ಅವ್ರು ಮನೆಗ್ ಬಂದ್ರಾ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಿಂದ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಇದು ನನ್ನ ಪುಟ್ಟ ವ್ಲಾಗ್. ನಾನು ಯಾವಾಗ್ಲೂ ಇಷ್ಟೇ ಟೈಮಿಂಗ್ ಅಲ್ಲಿ ನಾನು ವ್ಲಾಗ್ಸ್‌ನ ಹಾಕೋದು. ಯಾವಾಗ್ಲೂ ನನ್ನ ವ್ಲಾಗ್ಸ್ 10 ಮಿನಿಟ್ಸ್ ಒಳಗೆ ಇರತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಾಚ್ ಮಾಡ್ತಾ ಇರಿ.